ನಮಸ್ತೆ ವೀಕ್ಷಕರೇ, ಬೆಸ್ಟ್ ನ್ಯೂಸ್ ಲಾಗ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಶಾಸಕಾಂಗ ಸಭೆಯಲ್ಲಿ ಹೆಬ್ಬಾಳ್ಕರ್ ವಿಚಾರಕ್ಕೆ DCM DK ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಒಂದು ಜಗಳ ಆಗಿದೆ ಅಂತಲೇ ಹೇಳಲಾಗ್ತದೆ. ಅಸಲಿಗೆ ಹಾಗಾದರೆ ನಡೆದಿದ್ದೇನೋ ಅದನ್ನ ನೋಡ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕಾಂಗ್ರೆಸ್ ಪಕ್ಷದಲ್ಲಿ ಸೀಟು ಫೈಟು ಬಲೆ ಘಾಟು ಎಂಬೆನಿಸಿದೆ. ಇದೆಲ್ಲ ಯಾಕೆ ಎಂದು ದೆಹಲಿಯಿಂದ ಬಂದ ಸುರ್ಜೇವಾಲಾ ಅವರ ಮಾತಿಗೆ ಸೀಮಿತವಾಗಿ ಪಾಠ ಮಾಡಿ ರಿಟರ್ನ್ ಆಗಿದ್ದಾರೆ. ಆದರೆ ನಿನ್ನೆ ಸಂಜೆ ನಡೆದ ಹೈ ವೋಲ್ಟೇಜ್ CLP ಮೀಟಿಂಗ್ ಬೆಳಗಾವಿ ಬೆಂಕಿ ಮತ್ತೆ ದಗದಗಿಸಿದೆ ಅಂತಲೇ ಹೇಳಲಾಗ್ತಾ ಇದೆ. ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಶಾಸಕಾಂಗ ಸಭೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲಿ ಸಂಧಾನಕ್ಕೆ ಬಂದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾದಂಥ ಸುರ್ಜೇವಾಲಾ ಎದುರೇ ಬೆಳಗಾವಿ ಕಿಡಿ ದಗ್ಗನೆ ಹೊತ್ತಿ ಹುರಿದಿದೆ. ಅದರಲ್ಲೂ CLP ಸಭೆಯಲ್ಲಿ ಬೆಳಗಾವಿ DC ಕಚೇರಿ ವಿಚಾರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸತೀಶ್ ಜಾರಕಿಹೊಳಿ ಮಧ್ಯೆ ಒಂದು ದೊಡ್ಡ ವಾಗ್ಯುದ್ಧನೆ ನಡೆದು ಹೋಗಿದೆ ಅಂತಲೇ ಸಹ ಗೊತ್ತಾಗ್ತಾ ಇದೆ. ಬೆಳಗಾವಿಯಲ್ಲಿ ಪಕ್ಷದ ಕಚೇರಿಯಲ್ಲಿ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ನಡುವೆ ಕಿಡಿ ಹಾರಿದೆ. ಹಲವು ವರ್ಷಗಳಿಂದ ಉಸ್ತುವಾರಿ ಸಚಿವರಾಗಿದ್ದವರು ಬೆಳಗಾವಿ ಜಿಲ್ಲೆಯಲ್ಲಿ ಪಕ್ಷದ ಕಚೇರಿಯೇ ಇರಲಿಲ್ಲ. ನಾನು ಮೊದಲ ಬಾರಿಗೆ ಸಚಿವೆಯಾಗಿ ಕಡಿಮೆ ಟೈಮ್ನಲ್ಲೇ ಕಚೇರಿಯನ್ನು ನಿರ್ಮಿಸಿದ್ದೇನೆ ಅಂತ ಲಕ್ಷ್ಮಿ ಬೆನ್ನು ತಟ್ಕೊಂಡ್ರು. ಅದು ನೇರವಾಗಿ ಸತೀಶ್ ಜಾರಕಿಹೊಳಿ ಗುರಿಯಾಗಿಸಿ ನಡೆದ ದಾಳಿಯಾಗಿತ್ತು ಅಂತಲೇ ಸಹ ಒಂದು ಹೇಳಲಾಗ್ತಾ ಇದೆ. ಸುಮಾರು 7 ಕೋಟಿಯಷ್ಟು ಹಣ ಬಾಕಿ ಇತ್ತು, ಅದೆಲ್ಲವನ್ನು ತೀರಿಸಿದ್ದೇನೆ ಅಂದರು. ಆ ಬೆನ್ನಲ್ಲೇ DK ಶಿ ಅವರ ಸಹ ಲಕ್ಷ್ಮಿ ಗುಣಗಾನಕ್ಕೆ ನಿಂತರು. ಆಗಲೇ ಕುದಿಯುತ್ತಿದ್ದ ಸತೀಶ್ ಅವರು ಸಿಡಿದು ನಿಂತರು. DCM DK ಶಿವಕುಮಾರ್ ಅಂದಾಜಿನಲ್ಲೇ ಗೋಲು ಹೊಡೆದು ಹೆಬ್ಬಾಳ್ಕರ್ ಹೊಗಳಲು ನಿಂತರು. ಬೆಳಗಾವಿ DC ಕಚೇರಿ ಹೆಬ್ಬಾಳ್ಕರ್ ಕಟ್ಟಿದ್ದಾರೆ ಅಂದರು ಅಷ್ಟೇ. ಇದನ್ನೇ ಕೇಳ್ತಿದ್ದಂತೆ ಸೈಲೆಂಟ್ ಆಟಗಾರ ಸತೀಶ್ ಜಾರಕಿಹೊಳಿ ವೈಲೆಂಟ್ ಆಗಿಬಿಟ್ರು. ಸಿಟ್ಟಿಗೆದ್ದು ಬಂದು ಮೈಕ್ ಹಿಡಿದು ಜಾರಕಿಹೊಳಿ ಏನು ನಿಮ್ಮ ಪ್ರಾಬ್ಲಮ್ಮು ಅಂತ ಪ್ರಶ್ನೆಗೆ ಹೇಳಿದೆ ಬಿಟ್ಟರು. ಪದೇ ಪದೇ ನಮಗೆ ಹ್ಯುಮಿಲಿಯೇಷನ್ ಆಗ್ತಿದೆ. ಈ ವಿಚಾರ ಒಂದು ಸಲ ಕೇಳಿಸ್ಕೊಂಡ್ಬಿಡಿ. ಜಿಲ್ಲಾ ಕಾಂಗ್ರೆಸ್ ಕಚೇರಿ ಕಟ್ಟಲು ಜಾಗ ಕೊಟ್ಟಿದ್ದು ಇವತ್ತಿನ BJP ಶಾಸಕ ನಮ್ಮ ಸಹೋದರ ರಮೇಶ್ ಜಾರಕಿಹೊಳಿ. ಕಟ್ಟಡ ಕಟ್ಟಲು 3 ಕೋಟಿ ಹಣ ಸುರಿದಿದ್ದು ನಾನು ಅಂತ ನೇರವಾಗಿ ಸಿಡಿಲಿನಿಂದ ಹಬ್ಬರಿಸಿದರು. ಇಲ್ಲಿ ಪದೇ ಪದೇ ಹೆಬ್ಬಾಳ್ಕರ್ ಕಟ್ಟಿದ್ರು ಅಂತ ಹೇಳಿ ಅವಮಾನಿಸಬೇಡಿ ಅಂತಂದು DCM DK ಶಿಗೆ ನೇರವಾಗಿ ಸಹ ತಿರುಗೇಟವನ್ನು ನೀಡಿದ್ದಾರೆ. ಲಕ್ಷ್ಮಿ ಬೆಂಬಲಕ್ಕೆ ಬಂದ DK ಶಿವಕುಮಾರ್ ಅವರು ಅನಿರೀಕ್ಷಿತ ದಾಳಿಗೆ ಬೆಚ್ಚಿಬಿದ್ದರು. ಸುರ್ಜೇವಾಲಾ ಶಾಂತಿ ಮಂತ್ರ ಪಠಿಸಿದರು. ಫೈನಲಿ CM ಎಂಟ್ರಿಯಿಂದ ಕಾಡ್ಗಿಚ್ಚು ಬೂದಿ ಮುಚ್ಚಿದ ಕೆಂಡವಾಗಿ ಸಹ ಮಾರ್ಪಟ್ಟಿತು. ಇನ್ನು ಪದೇ ಪದೇ ಶಾಸಕಾಂಗ ಸಭೆಯಲ್ಲಿ ಅನುದಾನದ ಬಗ್ಗೆ ಮತ್ತೆ ಪ್ರತಿಧ್ವನಿಸಿದೆ. ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಬೇಕೆಂದು ಶಾಸಕರು ಒಕ್ಕೊರಲಲ್ಲಿ ಒಂದು ಧ್ವನಿಯನ್ನು ಸಹ ಎತ್ತಿದ್ದಾರೆ. ಈ ಬಾರಿ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನದ ಜೊತೆಗೆ ಶಾಸಕರಿಗೆ ತಲಾ 10 ಕೋಟಿ ಅನುದಾನ ನೀಡುವುದಾಗಿ CM ಭರವಸೆ ಕೊಟ್ಟರು. ಫೈನಲಿ CM ಕುರ್ಚಿ ಪ್ರಸ್ತಾಪ ಆಗಿದೆ. ಏನೇ ಗೊಂದಲಗಳಿದ್ದರೂ 4 ಗೋಡೆಗಳ ಮಧ್ಯೆ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚಿಸಿ ಅಂತಂದು ಶಾಸಕರಿಗೆ ಸುರ್ಜೇವಾಲಾ ಒಂದು ತಾಕೀತು ಮಾಡಿದ್ರು ಅಂತಂದು ಸಹ ಒಂದು ಗೊತ್ತಾಗ್ತಾ ಇದೆ. ಹಾಗಾದರೆ ಮುಂದಿನ ದಿನಗಳಲ್ಲಿ ಈ ಒಂದು ಸತೀಶ್ ಜಾರಕಿಹೊಳಿ ಮತ್ತು DK ಶಿವಕುಮಾರ್ ಅವರ ಮಧ್ಯೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಜೊತೆಯಲ್ಲಿರುವ ಮನಸ್ತಾಪವು ಮುಂದಿನ ದಿನಗಳಲ್ಲಿ ಇದು ಯಾವ ಮಟ್ಟಕ್ಕೆ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತಲನ್ನು ಸಹ ನಾವು ನೋಡಬೇಕಾಗಿದೆ. ಇನ್ನು ಶಾಸಕರಿಗೆ ಅನುದಾನದ ಒಂದು ಸಮಸ್ಯೆ ಸಹ ಕಾಡ್ತಾ ಇರೋದ್ರಿಂದ ಶಾಸಕರು ಮುಂದಿನ ದಿನಗಳಲ್ಲಿ ಅನುದಾನ ಸಿಗದೇ ಇದ್ದರೆ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಹಾಗಾದರೆ ಸಿದ್ದರಾಮಯ್ಯನವರ ಏನು ಒಂದು ಮುಖ್ಯಮಂತ್ರಿ ಸೀಟು ಮುಂದಿನ ದಿನಗಳಲ್ಲಿ ಇನ್ನೂ ಎಷ್ಟು ಭದ್ರವಾಗಿರುತ್ತೆ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಧನ್ಯವಾದಗಳು.